ಬಂಧುಗಳೇ, ಈಗ ಇದು ಬಹಳ ದೊಡ್ಡ ಪಿಟುಕಿದೆ. ಬಿಜೆಪಿ ಮ್ಯಾಗ ಯಾವಾಗಲೂ ಒಂದು ಅಪವಾದ ಏನಪ್ಪಾ ಅಂದ್ರ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ. ಅವ ಹಾಪ್ಮ್ಯಾಡ್ ರಾಹುಲ್ ಗಾಂಧಿ ಅವನ ಮೆದುಳು ಇಲ್ಲೈತೋ ಹಿಂದೈತೋ ಗೊತ್ತಿಲ್ಲ. ಒಂದು ಹೋಗ ನಾನೇ ಲೋಕಸಭಾದಾಗ ಒಂದು ಸಂವಿಧಾನ ಬುಕ್ ಒಳಗೇನು ಪೇಜ್ ಎಟ್ಟೋದೋ ಗೊತ್ತಿಲ್ಲ, ಏನೇನು ಅಂಬೇಡ್ಕರ್ ಅವ್ರು ಬರ್ತಾರ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಗೊತ್ತು ಹೆಂಗಿರ್ತದ, ಬಟಾಟೆಯಿಂದ ಬಂಗಾರ ಮಾಡ್ತೀನಿ, ಜಿಲೇಬಿ ಫ್ಯಾಕ್ಟ್ರಿ ತೆಗಿತೀನಿ, ಇವನ್ ತಲೆ ಐತೈತಿರೆ. ಜಿಲೇಬಿ ಫ್ಯಾಕ್ಟ್ರಿ ಎಲ್ಲರೂ ಮಾಡಿದ್ರಲ್ರಿ, ರಾಯಚೂರಿನಾಗ ಯಾವ್ದಾರು ದುರ್ಗವ ದ್ಯಾಮ ಒಂದು ಜಾತ್ರೆಗೆ ಅಲ್ಲಿ ಬೆಲ್ಲದ ಜಿಲೇಬಿ ಮಾಡ್ಕೊತ ಕೂತಿರ್ತಾರೆ ಹೆಣ್ಮಕ್ಳು, ಅಲ್ಲಿ ತಿಂತೀವಪ್ಪ. ಇವ ಫ್ಯಾಕ್ಟ್ರಿನೇ ತೆಗಿತಾವಂತ, ಹೊಲದಾಗ ಮಡಿ ಒಳಗೆ ಹಿಂಗ ಊರ್ ತಂತಿದೇನು ಜಿಲೇಬಿ, ಅದು ಹಿಂಗ್ ದೊಡ್ಡದ ಗಿಡ ಆಗಿ ಜಿಲೇಬಿ ಬೀಳ್ತದ. ಎಂತ ಪುಣ್ಯಾತ್ಮ ಸಂವಿಧಾನ ಬಗ್ಗೆ ಬಹಳ ಮಾತಾಡ್ತಾರೆ ನಮ್ಮ ವಿರುದ್ಧ. ಬಿಜೆಪಿ ಬಂದ್ರೆ ಸಂವಿಧಾನ ಚೇಂಜ್ ಆಗ್ತದೆ. ಇದು ಎಷ್ಟು ದಿವಸ ಸುಳ್ಳು ಹೇಳುದು. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಾಗ ನಾನೇ ಮಂತ್ರಿ ಇದ್ದೆ. 6.5 ವರ್ಷ ಸರ್ಕಾರ ಇತ್ತು. ಸಂವಿಧಾನ ಏನಾದ್ರು ಬದಲಾವಣೆ ಮಾಡಿದ್ವೇನ್ರಿ ನಾವು? ಇವತ್ತು ನರೇಂದ್ರ ಮೋದಿ ಅವರು 10 ವರ್ಷ ಮುಗಿಸಿ ಇವತ್ತು 11ನೇ ವರ್ಷ ಅದಾರ. ಸಂವಿಧಾನ ಎಲ್ಲರೂ ನಾವು ಬದಲಾವಣೆ ಮಾಡಿವೆ. ನಮ್ದೇ ಮೆಜಾರಿಟಿ ಇತ್ತಲ್ಲ, ಈ ಸಲ ಮೆಜಾರಿಟಿ ಕಡಿಮೆ ಇರ್ಬೋದು. 303 ಸೀಟ್ ಇದ್ದಾಗ ನಾವು ಸಂವಿಧಾನ ಬದಲಾವಣೆನೇ ಮಾಡಿಲ್ಲ. ಈ ದೇಶನಾಗ ದೊಡ್ಡ ವ್ಯವಸ್ಥಿತವಾಗಿ ಸಂಚ ನಡೆದಿದೆ. ನಿಮಗೆಲ್ಲ ಗೊತ್ತಿರಲಿ, ಜಮ್ಮು ಕಾಶ್ಮೀರದಲ್ಲಿ 370ನೇ ಕಾನೂನು ಇತ್ತು. ಯಾರು ಮಾಡಿದ್ದದು? ವಿಶೇಷ ಸ್ಥಾನಮಾನ ಯಾರು ಕೊಟ್ಟಿದ್ದು? ಬಿಜೆಪಿ ನೆಹರು ಕೊಟ್ಟಿದ್ದಲ್ಲ. ಜವಾಹರ್ಲಾಲ್ ನೆಹರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಆ ಕಾನೂನು ತಂದ್ರು. ಏನೈತೆ ಆ ಕಾನೂನದಾಗ? ಏನೇನಿತ್ತು ಅಲ್ಲಿ? ಮೀಸಲಾತಿ ಇರಲಿಲ್ಲ. ಗ್ರಾಮ ಪಂಚಾಯತಿ ಹಿಡಿದು MLA MP ತನ ಯಾವ SC ST ಜನಾಂಗದವರು MLA MP ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ಇರಲಿಲ್ಲ. ಇಲ್ಲಿಯ ಜನ ಅಲ್ಲಿ ಹೋಗಿ ಆಸ್ತಿ ತಗೋಲಕ್ ಬರ್ತಿರ್ಲಿಲ್ಲ. ಅವರು ಕಾಶ್ಮೀರದವರು ಇಲ್ಲಿ ಆಸ್ತಿ ತಗೋಬಹುದು, ಅಲ್ಲಿ ಹೆಣ್ಣಾಗ್ಲಕ್ ಬರ್ತಿದ್ದಿಲ್ಲ. ಇದು ಮಾಡಿದವ್ರು ಯಾರು? ಜವಾಹರ್ಲಾಲ್ ನೆಹರು ಅಲ್ಲ. ಅವತ್ತು ಅಂಬೇಡ್ಕರ್ ವಿರೋಧ ಮಾಡಿದ್ರು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ಒಪ್ಪಿದ್ದಿಲ್ಲ. ಆ ಶೇಖ್ ಅಬ್ದುಲ್ಲಾ, ಪಂಡಿತ್ ಜವಾಹರ್ಲಾಲ್ ನೆಹರು ಇಬ್ರು ಕೂಡಿ ಗಾಂಧಿ ಕಡೆಯಿಂದ ಪ್ರೆಷರ್ ಮಾಡಿಸಿ ಆರ್ಟಿಕಲ್ 370 ತಂದ್ರು. ಬಂಧುಗಳೇ, ಇವತ್ತೇನರೇ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗದೇ ಹೋಗಿದ್ರೆ, ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಮೋದಿಯವರು ತೆಗೆದೇ ಹೋಗಿದ್ರೆ ಒಬ್ಬ SC ST MLA ಆಗ್ಲಿಕ್ಕೆ ಸಾಧ್ಯದಿಲ್ಲ. ಮೊನ್ನೆ ಜಮ್ಮು ಕಾಶ್ಮೀರದ ಚುನಾವಣೆ ಆದ್ರೆ 5 ಮಂದಿ SC ST ಅವರು ಇವತ್ತು MLA ಆಗ್ಲಿಕ್ಕೆ ಸಾಧ್ಯ ಆಗಿದ್ದೆ ನರೇಂದ್ರ ಮೋದಿ ಅವರಿಂದ. ಇದು ನಾವು ತಿಳ್ಕೋಬೇಕು. ಸಂವಿಧಾನ ಎಲ್ಲಿ ಚೇಂಜ್ ಮಾಡಿದೀವಪ್ಪ? ಯಾವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಏನೇನದ ಅದನ್ನೆಲ್ಲ ಚೇಂಜ್ ಮಾಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನೇ ಈ ದೇಶನಾಗ ನಡೆದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ವಕಫ್ ಅನ್ನುವಂತ ಶಬ್ದನೇ ಇಲ್ಲ. ಇದು ನಾ ಹೇಳ್ತಾ ಇಲ್ಲ ಬಂಧುಗಳೇ. 2-3 ದಿವಸದ ಹಿಂದೆ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದ ಸಂವಿಧಾನದಲ್ಲಿ ವಕಫ್ ಇಲ್ಲ ಅಂದ್ರೆ ನಾವು ಅದನ್ನು ಕಿತ್ತಿ ಹೋಗಿದ್ವಿ ಅನ್ನಂತ ಮಾತನ್ನು ಇವತ್ತು ನರೇಂದ್ರ ಮೋದಿ ಅವರ. ಇದಕ್ಕೆಲ್ಲರದು ಒಪ್ಪಿಗೆ ಇದೆಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದೇ ಸಂವಿಧಾನ ನಮ್ಗೆ ಅಂತಿಮ ಅನ್ನೋದಕ್ಕೆಲ್ಲರದು ಒಪ್ಪಿಗೆದೆಯಾ? ಪುಣ್ಯಾತ್ಮ ಅಂಬೇಡ್ಕರ್ ಎಷ್ಟು ಮುಂದಾಲೋಚನೆ ಇತ್ತು. ನಾನು ವಿಧಾನಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ, ಸಂವಿಧಾನ ಬಗ್ಗೆ ನಮ್ಮ ವಿಶ್ವೇಶ್ವರ ಹೆಗಡೆ ಅವರು ಅವಕಾಶ ಕೊಟ್ಟಿದ್ರು ನಮಗೆ. ನಾವು ಆ ವಿಧಾನಸಭೆಯಲ್ಲಿ ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಿಂದಾಗಿದ್ದು, ಈಗ ನಡೀತಾ ಇರೋದು, ಮುಂದಿಂದು ತ್ರಿಕಾಲ ಜ್ಞಾನಿ ಅಂತ ಹೇಳಿದ್ದೆ ನಾನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು. 1942ರಲ್ಲಿ ಒಂದು ಪುಸ್ತಕ ಬರೆದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ. ಅವ್ರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬರೆದಿದ್ದ ಪುಸ್ತಕ, ಇಷ್ಟು ದಿವಸ ಮುಚ್ಚಿಟ್ಟಿದ್ರು ಅದನ್ನ. ನಮ್ಮ ದೇಶದ ಜನರಿಗೆ ಅಂಬೇಡ್ಕರ್ ನಿಜವಾದ ವಿಚಾರಗಳನ್ನೇ ತಿಳಿಸುವಂತದ್ದನ್ನು ಮಾಡಿರಲಿಲ್ಲ ಕಾಂಗ್ರೆಸ್ನವರು.